ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಅಗ್ನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಗತೀರ್ಥ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ. ಸ್ಥಳಕ್ಕೆ ಭೇಟಿ ನೀಡಿದ ಸಿಇಒ ಲವಿಶ್ ಒರಡಿಯಾಗೆ ಗ್ರಾಮಸ್ಥರ ಮುತ್ತಿಗೆ. ಅಧಿಕಾರಿಗಳಿಗೆ ಯಾದಗಿರಿ ಸಿಇಒ ಖಡಕ್ ವಾರ್ನಿಂಗ್. 1 ದಿನದೊಳಗೆ ನೀರಿನ ಸಮಸ್ಯೆ ಬಗೆಹರಿಸದಿದ್ದರೆ ಕಠಿಣ ಕ್ರಮದ ಎಚ್ಚರಿಕೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗತೀರ್ಥ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ಹನಿ ನೀರಿಗೂ ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದರೂ ಸ್ಥಳೀಯ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದರು. ಕೊನೆಗೂ ಜಿಲ್ಲಾಡಳಿತ ಸ್ಪಂದಿಸಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಯಾದಗಿರಿ ಜಿಲ್ಲಾ ಪಂಚಾಯತ್ ಸಿಇಒ ಲವಿಶ್ ಒರಡಿಯಾ ಅವರಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಗ್ರಾಮಸ್ಥರ ಅಹವಾಲು ಆಲಿಸುತ್ತಾ ಸಿಇಒ ಲವಿಶ್ ಒರಡಿಯಾ ಗ್ರಾಮಸ್ಥರ ಆಕ್ರೋಶ ಮತ್ತು ನೀರಿನ ಸಮಸ್ಯೆಯ ತೀವ್ರತೆಯನ್ನ ಅರಿತರು. ದಕ್ಷ ಅಧಿಕಾರಿ ಲವಿಶ್ ಒರಡಿಯಾ ಸ್ಥಳದಲ್ಲೇ ಇದ್ದ ಪಿಡಿಒ ಮಹಮ್ಮದ್ ಜಹರ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹನುಮಂತ ರಾಯ್ ಡಿ ಪಾಟೀಲ್ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲದೆ ಇನ್ನು 24 ಗಂಟೆಯೊಳಗಾಗಿ ಗ್ರಾಮದ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ಖಡಕ್ ವಾರ್ನಿಂಗ್ ಕೊಟ್ರು. ಇದೇ ವೇಳೆ ಅಧಿಕಾರಿಗಳ ನಡೆಗೆ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷ ಸಿದ್ದಪ್ಪ ದೊಡ್ಡಮನಿ ತೀವ್ರ ಆಕ್ರೋಶ ಹೊರಹಾಕಿದ್ರು. ದಕ್ಷ ಅಧಿಕಾರಿ ಲವಿಶ್ ಒರಡಿಯಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಚಾಟಿ ಬೀಸಿರುವುದು ಗ್ರಾಮಸ್ಥರಲ್ಲಿ ಸಣ್ಣದೊಂದು ಭರವಸೆ ಮೂಡಿಸಿದೆ. ಕೊಟ್ಟ ಮಾತಿನಂತೆ 24 ಗಂಟೆಗಳಲ್ಲಿ ಅಗತೀರ್ಥ ಗ್ರಾಮದ ದಾಹ ನೀಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ವರದಿ ಆನಂದ ರಾಠೋಡ, ಫ್ರೀಡಂ 19 ನ್ಯೂಸ್, ಯಾದಗಿರಿ. ಮುಂಚೆ ಸರ್ಕಾರಿ ಬೋರ್ವೆಲ್ ಏನಿಲ್ಲ. ಇಲ್ಲ ಸರ್, ಇಲ್ಲ ಸರ್. ಸರ್ಕಾರಿ ಬೋರ್ವೆಲ್ ಈ ಮುಂಚೆ ಸೋರ್ಸ್ ಏನಿತ್ತು? ಸೋರ್ಸ್ ಅದೇ ಸರ್, ಅಗ್ನಿಯಿಂದ ಅದು ನೀರೇ ಬಂದಿದೆ ಸರ್. 2 ದಿನ 3 ದಿನ ನೀರು ಬಂದಿದ್ರೆ ಇವ್ರು ಮೋತಿನೇ ನೋಡಿಲ್ರಿ ಸರ್. ನಮ್ಮ ಊರನ್ನವ್ರು ಯಾರೋ ಕೊಡ ಹಿಡ್ಕೊಂತ ತಿರುಗಾಡಕತ್ತಿ ನಾವು 1 ತಿಂಗಳಾಯ್ತು. ಬೇಲೂರಿಗೆ ಹೋಗೋದು, ಬಯಸ್ಕೊಳ್ಳೋದು, ಬರೋದು ಬಳ್ಳಿ ಸರ್. ನೀವು ನಿರಂತರ ಜ್ಯೋತಿ ಕೇಳಿದ್ದಾರೆ ಸರ್. 2 to 3 hours ಸಪ್ಲೈ ಇದೆ ಸರ್, ಪವರ್ ಸಪ್ಲೈ. ಅದಕ್ಕೆ ನಿರಂತರ ಜ್ಯೋತಿ ಕೊಟ್ಟರೆ ಕರೆಂಟ್ ಅದು ಮತ್ತೆ ಹೇಳಿಲ್ಲ ಸರ್. ಅವ್ರು ಏನು ಹೇಳ್ತಾರೆ, ಈಗ ಪೈಪು 2 ಇಂಚ್ ಮುಂದೆ ಆ ದೊಡ್ಡ ಪೈಪ್ ಹಾಕಿದ್ದಾರೆ. ಹೀಗಾಗಿ ಜಸ್ಕಾಮ್ನೇ ಮಾತಾಡಿ ಈ ಪ್ರಾಬ್ಲಮ್ ಇದ್ರೆ ಲಾಸ್ಟ್ ಟೈಮ್ ಅವ್ರು ನಾವು ಹೋದಾಗ ಮಾತಾಡಿದ್ವಿ ಸರ್. ಅಲ್ಲಿ ವಾರೋ ಪ್ಲಾಂಟ್ ವಿಷಯ ಅದು ನಮ್ಗೆ ಗೊತ್ತಾಗಿಲ್ಲ ಸರ್. ಬೇಸಿಗೆಗಾಲಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ಅಂದ್ರೆ ಕುಡಿಯೋ ನೀರು. ನಿಮ್ಮ ಇಂಜಿನಿಯರ್ ಬೇರೆ ಎಲ್ಲ ಅಧಿಕಾರಿಗಳು ಇದ್ದಾರೆ ಸರ್. ಅಲ್ಲಿ ಹಾಗೆ ಇಲ್ಲ, ಅಲ್ಲಿ ಬಂದ್ರೆ ಸರ್ ನಮ್ಮಲ್ಲಿ ಅಲ್ಲಿ ಮುಂಚೆ ಅಲ್ಲಿ ವಾಗನ್ಗೆರೆ ಅಲ್ಲಿ ಕೂಡ ಯಾರು ಬಂದಿಲ್ಲ. ವಾಗನ್ಗೆರೆ ಅಲ್ಲಿ ಅಲ್ಲಿ ಸ್ವಲ್ಪ ಲೇಟಾಗಿ ಮತ್ತೆ ನಾನೇ ಎಲ್ಲ ನೋಟ್ ಮಾಡಿಕೊಂಡು ಮತ್ತೆ ವಾಪಸ್ ನಿಮಗೆ ಹೇಳಬೇಕು. ಅವಾಗ ಸ್ಪಾಟ್ ಅಲ್ಲಿ ಇದ್ರೆ ಇಮಿಡಿಯೇಟ್ ಬಗ್ಗೆ ಇಲ್ಲ ಸರ್. ವಾಟರ್ ಸಪ್ಲೈ ಇದೆ, ವಾಟರ್ ಸಪ್ಲೈ ಇದೆ. ಈವ್ನಿಂಗ್ ಮತ್ತೆ ವಾಪಸ್ ಹೋಗುವಾಗ ಚೆಕ್ ಮೀಟಿಂಗ್ ಆದ್ಮೇಲೆ ಮೀಟಿಂಗ್ ಬರ್ತೀವಿ ಸರ್. ಆಮೇಲೆ ಬಂದಾಗ ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.